ಸಿಎಂ ಸಿದ್ದರಾಮಯ್ಯ ಅವರ ಮುಸ್ಲಿಂ ಪರ ಹೇಳಿಕೆ ಸದನದಲ್ಲಿ ಗದ್ದಲ ಸೃಷ್ಟಿಸಿತ್ತು. ಈ ವಿಚಾರವಾಗಿಯೇ ಬಿಜೆಪಿ ಶಾಸಕರು ಸಭಾತ್ಯಾಗ ಮಾಡಿದ್ರು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸದನ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಸ್ಲಿಮರ ಒಲಿಕೆ ಬಗ್ಗೆ ಸಿಎಂ ಹೇಳಿಕೆ ವಿಚಾರ ಇವತ್ತು ಸದನದಲ್ಲಿ ಪ್ರಸ್ತಾಪವಾಗಿದ್ದು ತೀವ್ರ ಗಲಾಟೆಗೆ ಕಾರಣವಾಯಿತು. ವಿಪಕ್ಷ ನಾಯಕ ಅಶೋಕ್ ಮತ್ತು ಸುನಿಲ್ ಕುಮಾರ್ ಈ ವಿಷಯವನ್ನ ಪ್ರಸ್ತಾಪಿಸಿದ್ರು. ಸದನ ನಡೀತಾ ಇರುವಾಗ ಸಿಎಂ ಹೊರಗೆ ಘೋಷಣೆ ಮಾಡಿದ್ದೇಕೆ, ಯಾವ ಆಧಾರದಲ್ಲಿ ಘೋಷಣೆ ಮಾಡಿದ್ರು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ರು. ಈ ವೇಳೆ ಆಡಳಿತ ಪಕ್ಷದಿಂದ ತೀವ್ರ ವಿರೋಧ, ಸದನದಲ್ಲಿ ಗದ್ದಲ ಉಂಟಾಯಿತು. ಆಡಳಿತ ಪಕ್ಷದ ಗದ್ದಲ ವಿಚಾರಕ್ಕೆ ಮಾತನಾಡಿದ ಅಶೋಕ್, ನಾನು ಮಾತನಾಡುವಾಗ ನೀವುಗಳೆಲ್ಲ ಈಗ ಅಡ್ಡಿ ಮಾಡಿದೆ, ನಿಮ್ಮ ನಾಯಕರು ಮಾತನಾಡುವಾಗ ಅಡ್ಡಿ ಮಾಡೋದಕ್ಕೆ ಗೊತ್ತಿದೆ, ನಾವು 85 ಜನ ಇದ್ದೇವೆ. ಅಶೋಕ್ ಕಿಡಿಕಾರಿದ್ರು. ಇದೇ ವೇಳೆ ತೋಳು ತಟ್ಟಿದ ಕೈ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೊರಗೆ ಬನ್ನಿ ಎಂದಿದ್ದಾರೆ. ನರೇಂದ್ರ ಸ್ವಾಮಿ ವರ್ತನೆಗೆ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ಸದಸ್ಯರು ಕೋಲಾಹಲ ಎಬ್ಬಿಸಿದ್ರು. ಸಿಎಂ ಹೇಳಿಕೆ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರಿಂದ ತೀವ್ರ ಗದ್ದಲ ಉಂಟಾಯಿತು. ಇದರಿಂದ ಸಿಟ್ಟಿಗೆದ್ದ ವಿಪಕ್ಷ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಇನ್ನು ಸಭಾತ್ಯಾಗದ ವೇಳೆ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಲಿಲ್ಲ. ಬಿಜೆಪಿಯ ಎಲ್ಲಾ ಶಾಸಕರು ಹೊರ ನಡೆದ್ರು. ಎಸ್ಟಿ ಸೋಮಶೇಖರ್ ಸದನದಿಂದ ಹೊರಬರಲೇ ಇಲ್ಲ. ಒಂದು ಕರೆದ್ರೂ ಕೂಡ ಹೊರಬರಲಿಲ್ಲ. ಹುಬ್ಬಳ್ಳಿ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಐಸಿಸ್ ಸಂಪರ್ಕ ಇರುವ ಮೌಲ್ವಿ ಇದ್ದ ಅಂತ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಇಂಥವರ ಸಭೆಯಲ್ಲಿ ಸಿಎಂ ಹೋಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ISIS ಸಂಪರ್ಕ ಇದ್ದವರು ವೇದಿಕೆ ಮೇಲೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿರುವಂಥ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ತೆಗೆಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು, ಪೊಲೀಸ್ ಇಲಾಖೆ ಇದಲ್ಲ. ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಇರುವವನು ಕೂತಿದ್ದ ಎಂಬ ಯತ್ನಾಳ್ ತಮ್ಮ ಆರೋಪಕ್ಕೆ ಫೋಟೋಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಯತ್ನಾಳ್, ತನ್ವೀರ್ ಪೀರಾ ಎಂಬ ಈತ ಭಯೋತ್ಪಾದಕರ ಜೊತೆ ಸಹಾನುಭೂತಿ ಹೊಂದಿದ್ದು ಮಧ್ಯಪ್ರಾಚ್ಯದಾದ್ಯಂತ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಅಂತ ಯತ್ನಾಳ್ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಇರುವವನು ಕೂತಿದ್ದ. ಈ ಪ್ರಕರಣದ ತನಿಖೆಯನ್ನ ಸಿಎಂ ಸಿದ್ದರಾಮಯ್ಯ ಸಿಬಿಐಗೆ ಕೊಡಲಿ, ಆಗ ಸತ್ಯಾಸತ್ಯತೆ ಗೊತ್ತಾಗಲಿದೆ ಅಂತ ಯತ್ನಾಳ್ ಆರೋಪಿಸಿದ್ರು. ಇದು ಎಲ್ಲೊಂದ್ ಕಡೆ ಯತ್ನಾಳ್ ಅವ್ರು ಹಿಟ್ ಅಂಡ್ ರನ್ ಮಾಡುವಂತ ಕೆಲಸ ಮಾಡಿದೆ. ಸುಮ್ಮನೆ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ. ರನ್ ಅಪ್ ಅನ್ನ ಇಲ್ಲ, ಈಗ ಫೋಟೋ ಬಿಡುಗಡೆ ಮಾಡೀನಿ, ಮತ್ತೇನು ಮಾಡ್ಬೇಕು ಹೇಳ್ರಿ? ಫೋಟೋ ಏನು ಫೇಕ್ ಅದ? ಹಾಗಾದ್ರೆ ಎನ್ಐಎ ಕೊಡಿ, ಇಡೀ ಪ್ರಕರಣ ಎನ್ಐಎಗೆ ವರ್ಗಾಯಿಸಿ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೇನೆ. ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಇದ್ದವನು ಐಸಿಸ್ ಸಂಪರ್ಕದವರಲ್ಲ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಮಾತಿಗೆ ತಾಜುದ್ದೀನ್ ಖಾದ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರೊಬ್ಬರು ಐಸಿಸ್ ಉಗ್ರರ ಜೊತೆ ನಂಟು ಹೊಂದಿದ್ದವರು ಇಲ್ಲ, ನಾವು ತನಿಖೆಗೆ ಸಿದ್ಧ ಅಂತ ಸೈಯದ್ ತಾಜುದ್ದೀನ್ ಹೇಳಿದ್ದಾರೆ. ಈಗ ಮಠದ ಧರ್ಮಗುರು ಪೀಠಾಧೀಶ ಹೆಂಗಿರ್ತಾರೆ, ನಮ್ಮ ದರ್ಗಾದ ಪೀಠಾಧೀಶಿಗೆ ನಾವು ಸಜ್ಜಾದ ನಶೀನ್ ಅಂತ ಹೇಳ್ತೀವಿ. ಅಂತ ಸಜ್ಜಾದ ನಶೀನ್ಗೆ ನಾವು ಇನ್ವೈಟ್ ಮಾಡೀನಿ ಅಂತ ಬಿಟ್ಟು ಬೇರೆ ಯಾರಿಗೆ ನಾವು ಇನ್ವೈಟ್ ಮಾಡಿಲ್ಲ. ಯತ್ನಾಳ್ ಸಾಹೇಬ್ರು ಏನು ಹೇಳಕತ್ತಾರ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟ. ಅಲ್ಪಸಂಖ್ಯಾತರಿಗೆ ಅನುದಾನ ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದ್ರೆ 10,000 ಕೋಟಿ ಕೊಡ್ತೀನಿ ಅಂತ ಓಲೈಕೆ ಮಾಡೋದು ಶೋಭೆ ತರಲ್ಲ. ಇದು ಹಿಂದೂಗಳ ಆಕ್ರೋಶಕ್ಕೆ ಅವಕಾಶ ಆಗುತ್ತೆ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ ಹಣ ಕೊಡೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು 10,000 ಕೊಡ್ತೀನಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದವರು ಶೋಭೆ ತರೋದಲ್ಲ. ಸಿದ್ದರಾಮಯ್ಯ ಹೇಳಿಕೆ ಅಪಾಯಕಾರಿಯಾದ ಹೇಳಿಕೆ. ಈ ಮಾನಸಿಕತೆಯೇ ದೇಶ ವಿಭಜನೆಗೆ ಕಾರಣವಾಗಿದ್ದು ಕಾಂಗ್ರೆಸ್ ಈಸ್ ರಿಯಲ್ ಕಮ್ಯುನಲ್ ಪಾರ್ಟಿ ಅಂತ ಸಿಟಿ ರವಿ ಕಿಡಿಕಾರಿದ್ರು. ವೋಟ್ ಬ್ಯಾಂಕ್ ಬೇಕು ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಅಪಾಯಕಾರಿ ಮಾನಸಿಕತೆ, ಅದನ್ನ ಖಂಡಿಸ್ತೇನೆ. ಈ ದೇಶದ ಸಂಪತ್ತು ದೇಶದ ಭಾರತೀಯರಿಗೆ ಸೇರಿದ್ದು. ನಾಳೆ ದೆಹಲಿಗೆ ಹೋಗುವುದಾಗಿ ಹೇಳಿದ್ದ ಸೋಮಣ್ಣ ಇಂದು ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶಿಸಿದ್ರು. ಇನ್ನು ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಎಂಬ ವಿಚಾರಕ್ಕೆ ಬಿಎಸ್ವೈ ಹೇಳಿದ್ದೇನು ಅಂತ ನೋಡೋಣ ಸೋಮಣ್ಣ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮಾಜಿ ಸಚಿವ ವಿ ಸೋಮಣ್ಣ ಕೊಟ್ಟಿದ್ದ ಡಿಸೆಂಬರ್ 6ರ ಡೆಡ್ಲೈನ್ ಬಂದೇ ಬಿಟ್ಟಿದೆ. ನಾಳೆ ದೆಹಲಿಗೆ ಹೋಗುವುದಾಗಿ ಹೇಳಿದ್ದ ಸೋಮಣ್ಣ ಇವತ್ತು ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶಿಸಿದ್ದಾರೆ. ಸಿದ್ಧಗಂಗಾ ಮಠದ ಆವರಣದಲ್ಲಿ ಗುರುಭವನ ಕಟ್ಟಡ ನಿರ್ಮಿಸಿದ್ದ ಸೋಮಣ್ಣ ಕೈ ನಾಯಕರಿಗೂ ಆಹ್ವಾನ ನೀಡಿದ್ರು. ಸದ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಅಸಮಾಧಾನಗೊಂಡಿರೋ ಸೋಮಣ್ಣ ನಾಳೆ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಡಿಸೆಂಬರ್ 6ರ ಬಳಿಕ ತಮ್ಮ ನಿರ್ಧಾರ ಹೇಳೋದಾಗಿ ಹೇಳಿದ್ದ ಸೋಮಣ್ಣ ಇವತ್ತು ನಾನು ರಾಜಕೀಯ ಮಾತನಾಡಲ್ಲ ಅಂತ ಹೇಳಿದ್ರು. ಅಲ್ಲದೆ ಕಾರ್ಯಕ್ರಮ ಮುಗಿದ ಬಳಿಕ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ರು. ಇವತ್ತು ಪವಿತ್ರವಾದ ದಿನ, ಒಂದು ಇಂಚು ಕೂಡ ಪಾಲಿಟಿಕ್ಸ್ ನಾನು ಮಾತಾಡೋದಿಲ್ಲ. ನೀವೆಷ್ಟೇ ರೈಲ್ ಹತ್ತಿಸಿದ್ರು ನನ್ನ ರೈಲ್ ಒಂದೇ ಕಡೆ ನಿಂತಿರ್ತದೆ. ತುಮಕೂರು ಗುರುಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೋಮಣ್ಣರನ್ನ ಸಚಿವ ಪರಮೇಶ್ವರ್ ಹಾಡಿ ಹೊಗಳಿದ್ದಾರೆ. ವಿ ಸೋಮಣ್ಣ ಯಾವುದಕ್ಕೂ ಜಗ್ಗುವ ವ್ಯಕ್ತಿಯಲ್ಲ, ವಿಚಿತ್ರವಾದ ಮನುಷ್ಯ. ಯಾರಿಂದಲಾದರೂ ನೋವಾದ್ರೆ ವಿ ಸೋಮಣ್ಣ ನೇರವಾಗಿ ಹೇಳೋದಿಲ್ಲ. ಇಂತಹ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಸಿಗುವುದು ವಿರಳ ಅಂತ ಹೇಳಿದ್ರು. ಈ ಮಧ್ಯೆ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಚಾರಗಳು ಹರಿದಾಡ್ತಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋಡಿ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗಿರೋ ಮಾಹಿತಿ ಬರೀ ಅವರೊಬ್ಬರೇ ಅಲ್ಲ, ಭಾಳಷ್ಟು ಜನ ಅಂತ ನಾಯಕರು ಯಾವಾಗ ಈ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ರು ಮತ್ತು BJP ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ರು, ಸಾಕಷ್ಟು ಗೊಂದಲ ಇದೆ. ಸೋಮಣ್ಣ ಯಾವ ಪಕ್ಷಕ್ಕೂ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ. ಅವರೊಂದಿಗೆ ನಾನು ಮಾತನಾಡ್ತೇನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಹೇಳಿದ್ರು. ಸಭೆ ಕೂಡ ಮಾಡಿದ್ರು ಸೋಮಣ್ಣ. ತುಮಕೂರಲ್ಲಿ ಇವತ್ತು ಸಭೆ ನಡೆಸ್ತಾರೆ ಸರ್. ಅವ್ರು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾರೆ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ವಿ ಸೋಮಣ್ಣ ಬಿಜೆಪಿ ತೊರೆಯುತ್ತಾರೆ ಅನ್ನೋದು ಊಹಾಪೋಹ ಅಂತ ಮಂಗಳೂರಿನಲ್ಲಿ ಬಿಜೆಪಿಯ ಮಾಜಿ ಶಾಸಕ CT ರವಿ ಹೇಳಿದ್ರು. ಸಿದ್ಧಗಂಗಾ ಮಠದಲ್ಲಿ ಗುರುಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇವಲ ಕಾಂಗ್ರೆಸ್ನವರನ್ನೇ ಕರೆದಿದ್ದಾರೆ ಅನ್ನೋದು ತಪ್ಪು ಮಾಹಿತಿ ಅಂತ ಹೇಳಿದ್ರು. ಇನ್ನು ಹೊರಗಡೆಯವ್ರನ್ನ ಬರೀ ಕಾಂಗ್ರೆಸ್ನವ್ರನ್ನ ಕರೆದಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ನನಗೂ ಇನ್ವಿಟೇಷನ್ ಬಂದಿದೆ, ಇನ್ವಿಟೇಷನ್ ನಾನು ನೋಡಿದ್ದೇನೆ, ಆ ಇನ್ವಿಟೇಷನ್ ನೋಡಿದ್ದೇನೆ. ಮತ್ತು ಸೋಮಣ್ಣ ಅವರು BJP ಬಿಡಲ್ಲ. ಪಾರ್ಟಿ ಒಂದು ಹೇಳಿದ ಕಾರಣಕ್ಕೇ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು, ಪಾರ್ಟಿ ಹೇಳಿದ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಿದ್ದು. ಬ್ರಾಂಡ್ ಬೆಂಗಳೂರನ್ನ ಟೀಕಿಸಿದ್ದ ಬಿಜೆಪಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಗುಂಡಿ ಮುಚ್ಚೋಕೆ ಹೈಕೋರ್ಟ್ ಛೀಮಾರಿ ಹಾಕಿತ್ತು. ಏನ್ ಮಾಡಿದ್ರೂ ಅವರಿಗೆ ಗುಂಡಿ ಮುಚ್ಚೋಕೆ ಆಗಿಲ್ಲ. ಈಗ ಅವರು ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡೋ ನೈತಿಕತೆ ಅವರಿಗೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಗುಂಡಿ ಮುಚ್ಚಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಅಲ್ವಾ? ಹೈಕೋರ್ಟ್ನವರೆಲ್ಲ ಉಗಿತಿದ್ರು ಅವ್ರಿಗೆ, ಸ್ಟ್ರಿಕ್ಚರ್ ಎಲ್ಲ ಪಾಸ್ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು ಹೈಕೋರ್ಟ್ನವರು. ಅವರು ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬೆಂಗಳೂರು ಬಗ್ಗೆ ಮಾತಾಡಕ್ಕೆ? ನನ್ನ ಕುಟುಂಬಕ್ಕೆ ಏನೇ ಆದ್ರೂ ಹೆಬ್ಬಾಳ್ಕರ್ ಹಟ್ಟಿಹೊಳಿಯೇ ಕಾರಣ ಅಂತ ಬೆಳಗಾವಿಯಲ್ಲಿ TV9ಗೆ ಪೃಥ್ವಿ ಸಿಂಗ್ ಹೇಳಿದ್ದಾರೆ. ಈ ಹಿಂದೆ ಚುನಾವಣೆ ವೇಳೆ ಹೆಬ್ಬಾಳ್ಕರ್ ಪುತ್ರ ಧಮಕಿ ಹಾಕಿದ್ದ. ಈಗಲೂ ನನಗೂ ನನ್ನ ಮಕ್ಕಳಿಗೆ ಬೆದರಿಕೆ ಇದೆ. ಚಾಕು ಇರಿದ ದಿನ ಚನ್ನರಾಜ್ ಬಂದಿದ್ದಾರೆ ಅಂತ ಕರೆದಿದ್ರು. ಮಾತನಾಡಲು ಹೋದಾಗ ಸುಜಯ್, ಸದ್ದಾಂ ಹಲ್ಲೆ ಮಾಡಿದ್ರು. ನಾನೇ ಕೈಕೊಯ್ದುಕೊಂಡಿದ್ದೇನೆ ಅಂತ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಫ್ಯಾಮಿಲಿ ಒಳಗೆ ಯಾರಿಗೇ ಅಪಾಯ ಆತು, ಹೆಬ್ಬಾಳ್ಕರ್ ಫ್ಯಾಮಿಲಿ ಅಂಡ್ Hattivali and his son Mirnal Hebbalkar will be responsible. ಡಿಸಿಎಂ ಡಿಕೆ ವಿರುದ್ಧ ಯತ್ನಾಳ್ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಡಿಕೆ ವಿರುದ್ಧದ ಕೇಸ್ ಸಿಬಿಐಯಿಂದ ಹಿಂಪಡೆಯಲು ನಿರ್ಧರಿಸಿರುವ ವಿಚಾರವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಲಾಗಿದೆ. ಒಪ್ಪಿಗೆ ಹಿಂಪಡೆದ ರಾಜ್ಯ ಸರ್ಕಾರದ ಆದೇಶ ರದ್ದುಪಡಿಸಲು ಮನವಿ ಮಾಡಲಾಗಿದೆ. ಅಲ್ಲದೆ ತನಿಖೆ ಮುಂದುವರಿಸಲು ಸಿಬಿಐಗೆ ನಿರ್ದೇಶಿಸಲು ಮನವಿ ಮಾಡಲಾಗಿದೆ. ಕಾಜಿ ಲ್ಯಾಂಡಪ್ ದೋರ್ಜಿ ಪ್ರಕರಣದ ತೀರ್ಪು ಉಲ್ಲೇಖಿಸಿ ಒಮ್ಮೆ ಸಿಬಿಐ ತನಿಖೆಗೆ ನೀಡಿದ ಒಪ್ಪಿಗೆ ಹಿಂಪಡೆಯುವಂತಿಲ್ಲ ಎಂದು ಹೇಳಿದ್ದಾರೆ. ನಾನು ಎಸ್ಸಿ ಎಂದಿದ್ದಕ್ಕೆ RSS ಕಚೇರಿ ಮ್ಯೂಸಿಯಂ ಒಳಗೆ ಬಿಟ್ಟಿಲ್ಲ ಅಂತ ಗೌಳಿಹಟ್ಟಿ ಶೇಖರ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಆಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. RSS
ಕಚೇರಿ ಒಳಪ್ರವೇಶಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಗೂಳಿಹಟ್ಟಿ ಶೇಖರ್ ಬಿಎಲ್ ಸಂತೋಷ್ ಬಳಿ ಅಳಲು ತೋಡಿಕೊಂಡ ಆಡಿಯೋ ವೈರಲ್ ಆಗಿದೆ. ನಿಮ್ಮ ಜಾತಿ ಯಾವುದು ಎಂದು ಕೇಳಿ ಪ್ರವೇಶ ನಿರಾಕರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆರ್ಎಸ್ಎಸ್ ಕಚೇರಿಗೆ ನಾನು ಬಹಳ ಖುಷಿಯಿಂದ ಹೋದೆ. ಮೋಹನ್ ವೈದ್ಯ ಎಂಬುವವರು ಕರೆದುಕೊಂಡು ಹೋಗಿದ್ರು. ಆದ್ರೆ ಮ್ಯೂಸಿಯಂ ಒಳಗಡೆ ಹೋಗುವಾಗ ನನ್ನನ್ನ ತಡೆದ್ರು ಅಂತ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಮ್ಯೂಸಿಯಂ ಒಳಗೆ ಹೆಜ್ಜೆ ಇಡ್ತಿದ್ದಂತೆ ನನ್ನ ಜಾತಿ ಕೇಳಿದ್ರು. ನಾನು ಎಸ್ಸಿಗೆಂದು ಹೇಳ್ತಿದ್ದಂತೆ ಸಾರಿ ಎಂದ್ರು. ನಾವು ಎಸ್ಸಿಗಳನ್ನ ಒಳಗೆ ಬಿಟ್ಕೊಳ್ಳಲ್ಲ ಎಂದ್ರು ಅಂತ ಬಿಎಲ್ ಸಂತೋಷ್ಗೆ ಕಳಿಸಿದ ಆಡಿಯೋ ಸಂದೇಶ ವೈರಲ್ ಆಗಿದೆ. ಚುನಾವಣೆ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಆರೋಪಕ್ಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮೇಲೆ ಕೆಸರು ಎರಚಲು ಸಾಕಷ್ಟು ಜನರು ಪ್ರಯತ್ನ ಮಾಡಿದ್ದಾರೆ. ಸುಳ್ಳು ಪ್ರಚಾರ, ಒಳಸಂಚು ಮೀರಿ ಆರ್ಎಸ್ಎಸ್ ಸರ್ವವ್ಯಾಪ್ತಿ, ಸರ್ವಸ್ಪರ್ಶಿಯಾಗಿದೆ. ಸುಳ್ಳು ಸುದ್ದಿಯ ಕುರಿತಾಗಿ ಆರ್ಎಸ್ಎಸ್ ಸಹ ಸ್ಪಷ್ಟನೆ ನೀಡಿದೆ ಅಂತ ಸಿಟಿ ರವಿ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ತೆಲಂಗಾಣ ಸಿಎಂ ಆಗಿ ರೇವಂತ್ ರೆಡ್ಡಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ 1:04 ನೂತನ ಸಿಎಂ ಆಗಿ ರೇವಂತ್ ರೆಡ್ಡಿ ಪದಗ್ರಹಣ ಸ್ವೀಕರಿಸಲಿದ್ದು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ರೇವಂತ್ ಆಹ್ವಾನ ನೀಡಿದ್ದಾರೆ. ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಬರಲಿದ್ದು, ಸೋನಿಯಾ ಗಾಂಧಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಬಾಲಿವುಡ್ ನಟ ಸಲ್ಮಾನ್, ಅನಿಲ್ ಕಪೂರ್, ನಟಿ ಸೋನಾಕ್ಷಿ ಸಿನ್ಹಾ, ನಿರ್ದೇಶಕ ಮಹೇಶ್ ಭಟ್, ಶತ್ರುಘ್ನ ಸಿನ್ಹಾ ಜೊತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ದೀದಿ ಹೆಜ್ಜೆ ಹಾಕಿದ್ದಾರೆ. ಡಿಸೆಂಬರ್ 5ರಿಂದ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 29ನೇ ಆವೃತ್ತಿ ಪ್ರಾರಂಭಗೊಂಡಿದ್ದು 12ರವರೆಗೆ ನಡೆಯಲಿದೆ. ಸಂಚಾರಿ ನಿಯಮ ಉಲ್ಲಂಘನೆಯಲ್ಲಿ ಬಿಎಂಟಿಸಿ ನಂಬರ್ 1 ಆಗಿದೆ. ಇತ್ತ ಕೇವಲ ₹1,500 ವಿಷಯಕ್ಕೆ ವ್ಯಕ್ತಿಯನ್ನೇ ಕೊಲೆ ಮಾಡಲಾಗಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಿಎಂಟಿಸಿ ಬಸ್ಗಳು 1 ವರ್ಷದಲ್ಲಿ 13,917 ಸಂಚಾರಿ ನಿಯಮ ಉಲ್ಲಂಘಿಸಿದ್ದು 1,04,00,000 ದಂಡ ಕಟ್ಟಿದೆ. ಇತ್ತ ಕೆಎಸ್ಆರ್ಟಿಸಿ ಬಸ್ಗಳು 3,347 ಸಂಚಾರಿ ನಿಯಮ ಉಲ್ಲಂಘಿಸಿದ್ದು 14 ಲಕ್ಷ ದಂಡ ಪಾವತಿಸಿದೆ. ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಅಪಘಾತಗಳನ್ನು ಹೆಚ್ಚು ಮಾಡುವವರ ವಿರುದ್ಧ ಕ್ರಮಕ್ಕೆ ಆರ್ಟಿಒ ಸೂಚನೆ ನೀಡಿದೆ. ಮೈಸೂರಲ್ಲಿ ಭವಾನಿ ರೇವಣ್ಣ ಕಾರು ಅಪಘಾತ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಅಪಘಾತಕ್ಕೀಡಾಗಿದ್ದ 1.5 ಕೋಟಿಯ ಕಾರು ಯಾರದ್ದು ಅಂತ ಚರ್ಚೆ ಶುರುವಾಗಿದೆ. ಬಿಬಿಎಂಪಿಯ A1 ಗುತ್ತಿಗೆದಾರ ಅಭಿಜಿತ್ ಅಶೋಕ್ ಮಾಲೀಕತ್ವದ ಕಾರು ಅನ್ನೋದು ಗೊತ್ತಾಗಿದೆ. ಕಾರು ಅಶ್ಫ್ರಾ ಇನ್ಫ್ರಾ ಕಂಪನಿಯ ಹೆಸರಲ್ಲಿದೆ. ಕಾಂಟ್ರಾಕ್ಟ್ ಕೊಡಿಸಿ ದುಬಾರಿ ಕಾರು ಗಿಫ್ಟ್ ಪಡೆದ್ರಾ ಅನ್ನೋ ಅನುಮಾನ ಶುರುವಾಗಿದ್ದು, ತನಿಖೆಗೆ ಸಾಮಾಜಿಕ ಕಾರ್ಯಕರ್ತ ರೋಲ್ಯಾಂಡ್ ತನಿಖೆಗೆ ಆಗ್ರಹಿಸಿದ್ದಾರೆ.